ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಮನೋಜ ದೇವ್ರ ಮನೆಯಲ್ಲಿ ಕೂತು ಪೂಜೆ ಮಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಯಾರಪ್ಪ ನಮ್ಮ ಮನೆಯಲ್ಲಿ ಇಷ್ಟೊತ್ತಿಗೆ ಪೂಜೆ ಮಾಡ್ತಾ ಇದ್ದಾರೆ ಅಂತ ಈ ಕಡೆ ಎಲ್ಲರೂ ಬರ್ತಾ ಇರಬೇಕಾದ್ರೆ ಸೂರ್ಯ ಅಂತೂ ಮನೋಜನ ನೋಡಿ ಫುಲ್ ಶಾಕ್ ಆಗಿಬಿಡ್ತಾನೆ. ಅಯ್ಯೋ ಸಾಕು ಬಾರೋ ಬಾರೋ ಅಂತ ಹೇಳ್ತಾ ಇರಬೇಕಾದ್ರೆ ರೋಹಿಣಿ ಕೋಪ ಮಾಡಿಕೊಂಡು ಯಾಕ್ರಿ ಎದ್ದು ಬರಬೇಕು, ಮೊನ್ನೆ ನೀವು ಇದೇ ರೀತಿ ಕೂತಿದ್ರಿ ತಾನೆ, ಮೀನಾ ಅವರು ಕೂಡ ರಥ ಮಾಡಿದ್ರು ತಾನೆ, ಅವಾಗ ನಾವೇನಾದ್ರೂ ಮಾತಾಡಿದ್ವಾ ಅಂತ ಹೇಳಿದ ತಕ್ಷಣ ಈ ಕಡೆ ಸೂರ್ಯ ಅಂತೂ ಅಯ್ಯೋ ಪೌಡ್ರಮ್ಮ, ದೇವ್ರ ಹತ್ರ ಬೇಡೋದಕ್ಕೂ ದೇವ್ರ ಹತ್ರ ಬಕೆಟ್ ಹಿಡಿಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ತಾನೆ. ಅವಾಗ ರಂಗನಾಥ್ ಕೂಡ ಅಯ್ಯೋ ಏನೋ ಬಿಡು ಸೂರ್ಯ, ಅವನು ಅಪರೂಪಕ್ಕೆ ದೇವ್ರ ಹತ್ರ ಕೂತಿದ್ದಾನೆ, ದೇವ್ರ ಹತ್ರ ಬೇಡ್ಕೊಳ್ಳಿ ಬಿಡು ಅಂತ ಹೇಳಿದ ತಕ್ಷಣ ತುಂಬಾ ದಿನ ಆದ್ಮೇಲೆ ನೀವು ನ್ಯಾಯದ ಪರ ಮಾತಾಡಿದ್ದೀರಾ, ಇವಾಗಾದ್ರೂ ನ್ಯಾಯ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಯ್ತಲ್ಲ, ಅಷ್ಟು ಸಾಕು ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ ಶಾಂತಿ, ಇವತ್ತು ನಿನ್ ಮಗ ನ್ಯಾಯದ ಕೆಲಸ ಮಾಡ್ತಾ ಇದ್ದೇನೆ ಕಣೆ, ಅದಕ್ಕೆ ಕರೆಕ್ಟು ಅಂತ ಹೇಳ್ದೆ ಅಷ್ಟೇ ಅಂತ ಹೇಳಿದ ತಕ್ಷಣ ಈ ಕಡೆ ಮನೋಜ್ ಹತ್ರ ಬಂದ್ಬಿಟ್ಟು ಮನೋಜ ದೇವ್ರ ಹತ್ರ ಹಾಗೆ ಕುತ್ಕೋಬಾರ್ದು ಕಣೋ, ಬಾಯಿ ಬಿಟ್ಟು ಏನಾದರೂ ಒಂದು ಹಾಡು ಹೇಳು ಅಂತ ಹೇಳಿದ ತಕ್ಷಣ ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ, ಮುಂದಿನ ಜನ್ಮದಲ್ಲೂ ನನಗೆ ನೀನೇ ಅಪ್ಪ ಆಗಿ ಬೇಕಪ್ಪ ಅಂತ ಹೇಳ್ತಾ ಇರ್ತೇನೆ. ಅದನ್ನು ಕೇಳಿಸ್ಕೊಂಡ್ಬಿಟ್ಟು ಮನೆಯವರೆಲ್ಲರಿಗೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ. ಇನ್ನು ಮನೋಜ್ ಕೂಡ ದೇವ್ರ ಮನೆ ಇದ್ದ ಎದ್ದು ರಂಗನಾಥ್ ಹತ್ರ ಬರ್ತಾನೆ. ಬಂದ್ಬಿಟ್ಟು ಅಪ್ಪ ಬಾರಪ್ಪ ಇಲ್ಲಿ, ಅಪ್ಪ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಅಂತ ಹೇಳಿದ ತಕ್ಷಣ ಶಾಂತಿ ಅಂತೂ ಫುಲ್ ಖುಷಿ ಆಗಿಬಿಟ್ಟು ಬರೀ ಅಪ್ಪ ಅಪ್ಪ ಅಂತ ಹಿಂದೆ ಓಡಾಡೋದಲ್ಲ, ಇದೆಲ್ಲ ಗೊತ್ತಿರಬೇಕು ಅಂತ ಸೂರ್ಯ ನೋಡಿಕೊಂಡು ಹೇಳ್ಬಿಡ್ತಾಳೆ. ಆವಾಗ ಸೂರ್ಯಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಇನ್ನು ರವಿ ಕೂಡ ವಿಶ್ ಮಾಡ್ತಾನೆ. ಆವಾಗ ರಂಗನಾಥ್ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಅಪ್ಪ ಮುಂದಿನ ಜನ್ಮ ಅಂತ ಇದ್ರೆ ನೀನೇ ನನಗೆ ಅಪ್ಪ ಆಗಿ ಬರಬೇಕು ಅಂತ ರವಿ ಹೇಳಿದಾಗ ನೋಡೋಣ ಭಗವಂತನ ಇಚ್ಛೆ ಏನೇನಿರುತ್ತೆ ಅದೇ ಆಗುತ್ತೆ ಅಲ್ವಾ ಅಂತ ರಂಗನಾಥ್ ಹೇಳ್ತಾರೆ. ಎಲ್ಲರೂ ಅಲ್ಲಿದ್ದ ಹೋದ್ಮೇಲೆ ಸೂರ್ಯ ಮಾತ್ರ ತುಂಬಾನೇ ಬೇಜಾರು ಮಾಡಿಕೊಂಡು ಹಾಗೆ ನಿಂತಿರ್ತಾನೆ. ಇನ್ನು ಈ ಕಡೆ ರೂಮಲ್ಲಿ ಮನೋಜ್ ರೆಡಿ ಆಗ್ತಾ ಇರಬೇಕಾದ್ರೆ ರೋಹಿಣಿ ಬಂದ್ಬಿಟ್ಟು ಸೌಂಡ್ ಮಾಡ್ತಾ ಇರಬೇಕಾದ್ರೆ ಯಾಕೆ ಗಂಟಲಲ್ಲಿ ಕಿರಿಕಿರಿನ ಅಂತ ಕೇಳ್ತಾನೆ. ಗಂಟಲಲ್ಲಿ ಕಿರಿಕಿರಿ ಇಲ್ಲ, ಆದರೆ ತಲೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ. ಏನು ಗಾಡಿ ಅಮ್ಮನ್ನ ಡ್ರಾಪ್ ಮಾಡಿ ಅಪ್ಪನ್ನ ಪಿಕಪ್ ಮಾಡಿದೆ, ಏನು ಸಮಾಚಾರ ಅಂತ ಕೇಳ್ಬೋದಾ ಅಂತ ರೋಹಿಣಿ ಹೇಳಿದಾಗ ಅಫ್ಕೋರ್ಸ್ ಕೇಳ್ಬೋದು, ನೀನು ಕೇಳ್ದೆ ಇನ್ಯಾರು ಕೇಳ್ತಾರೆ ಈ ಮನೋಜನ ಅಂತ ಹೇಳ್ತಾನೆ. ಆ ಸೂರ್ಯ ಯಾವಾಗ ನೋಡಿದ್ರೆ 27 ಲಕ್ಷ ಅಂತ ಹೇಳ್ತಾನೆ ಇರ್ತಾನೆ. ಅದಕ್ಕೆ ನಾನು ಹೇಗಾದ್ರೂ ಮಾಡಿ ಅಪ್ಪನ ಬುಟ್ಟಿ ಬೀಳಿಸ್ಕೊಂಡ್ರೆ ಅವರೇ ಸೂರ್ಯನ ಸಮಾಧಾನ ಮಾಡ್ತಾರೆ, ಅದಕ್ಕೆ ಇದೆಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ನೀವಿದೆಲ್ಲ ಮಾಡಿದರೆ ಅವರು ಸುಮ್ಮನೆ ಇರ್ತಾರೆ ಅಂತ ಅಂದ್ಕೊಂಡಿದ್ದೀರಾ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಬರೀ ಇಷ್ಟೇ ಅಲ್ಲ ಬೇಬಿ, ಇನ್ನು ನೋಡ್ತಾ ಇರು ಏನು ಮಾಡ್ತೀನಿ ಟಂಟಡಾನ್ ಅಂತ ತೋರಿಸ್ಬಿಟ್ಟು ಸ್ವೀಟ್ ಬಾಕ್ಸ್ನ ತೋರಿಸ್ತಾನೆ. ಇದನ್ನು ಕೊಟ್ಬಿಟ್ಟು ನೋಡಿ ಯಾವ ಥರ ಡ್ರಾಮಾ ಮಾಡ್ತೀನಿ, ನನ್ನ ಜೊತೆ ನೀನು ಕೂಡ ಜಾಯ್ನ್ ಆಗು ಅಂತ ಹೇಳ್ಬಿಟ್ಟು ಈ ಕಡೆ ಮನೆಯವರೆಲ್ಲರೂ ಕೂತಿರ್ಬೇಕಾದ್ರೆ ಅಲ್ಲಿಗೆ ಮನೋಜ ಸ್ವೀಟ್ ತಗೊಂಡು ಬಂದು ಅಪ್ಪ ಹ್ಯಾಪಿ ಫಾದರ್ಸ್ ಡೇ ಅಂತ ಹೇಳ್ತಾನೆ. ಅಯ್ಯೋ ಆಲ್ರೆಡಿ ಹೇಳಿದೆಯಲ್ಲಪ್ಪ, ಆದರೆ ಯಾಕೋ ಇನ್ನೂ ಒಬ್ಬರು ಏನು ಹೇಳ್ತಾನೆ ಇಲ್ಲ ಅಂತ ಸೂರ್ಯನ ನೋಡ್ತಾರೆ. ಈ ಕಡೆ ಸೂರ್ಯ ಬೇಜಾರು ಮಾಡ್ಕೊಂಡು ಹಾಗೆ ನಿಂತಿರ್ತಾನೆ. ಅಯ್ಯೋ ಅಪ್ಪ ತಗೋ ಸ್ವೀಟ್ ತಗೋ, ನಾನು ಇವತ್ತು ಡೇ ಫುಲ್ ಹೇಳ್ತಾನೆ ಇರ್ತೀನಿ, ಬೇರೆಯವ್ರ ಥರ ನಾನಲ್ಲ ಅಪ್ಪ ಅಂತ ಸ್ವೀಟ್ನ ಕೊಡ್ತಾನೆ. ಹಾಗೆ ಶಾಂತಿ ಹತ್ರ ಬಂದ್ಬಿಟ್ಟು ತಗೊಳಮ್ಮ ಅಂತ ಹೇಳಿದ ತಕ್ಷಣ ಶಾಂತಿಗಂತೂ ಫುಲ್ ಖುಷಿ ಆಗ್ಬಿಡುತ್ತೆ. ಇನ್ನು ರವಿ ಮತ್ತೆ ಶ್ರುತಿಗೆ ಕೊಡ್ತಾ ಇರಬೇಕಾದ್ರೆ ಶ್ರುತಿ ಕೂಡ ರವಿ ಹತ್ರ ಅಲ್ಲ ನಿಮ್ಮ ಅಣ್ಣಗೆ ಈ ಡೇನು ಕೂಡ ನೆನಪಿದೆ ಪರವಾಗಿಲ್ಲ ಅಂತ ಹೇಳ್ತಾಳೆ. ಅಯ್ಯೋ ನನ್ನ ಮಗನ ಏನು ಅನ್ಕೊಂಡಿದೀಯ ಶ್ರುತಿ, ಅವನು ಕುಡ್ಕೊಂಡು 4 ಕಾಲಲ್ಲಿ ಬರ್ತಾರೆ ಅಲ್ವಾ, ಆ ರೀತಿ ಅಲ್ಲ, ಬರೀ ದುಡ್ಡಿಗೋಸ್ಕರ ಅಪ್ಪ ಅಪ್ಪ ಅಂತ ಅವನು ಹಿಂದೆ ಅಲಿಯೋದಿಲ್ಲ, ಅಪ್ಪನ ಬೆಲೆ ಏನು ಅಂತ ನನ್ನ ಮಗಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಶಾಂತಿ ಹೇಳಿದ ತಕ್ಷಣ ಈ ಕಡೆ ಮೀನಾ ಬೇಜಾರು ಮಾಡಿಕೊಂಡು ರೀ ಹೋಗು ರೀ ವಿಶ್ ಮಾಡು ಮಾವಾಗೆ ಅಂತ ಹೇಳ್ತಾಳೆ. ಇವಾಗ ವಿಶ್ ಮಾಡೋದು ನನಗೆ ಸ್ವಲ್ಪನೂ ಕೂಡ ಇಷ್ಟ ಇಲ್ಲ ಅಂತ ಸೂರ್ಯ ಹಾಗೆ ನಿಂತಿರ್ಬೇಕಾದ್ರೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಸೇರಿಕೊಂಡು ರಂಗನಾಥ್ಗೆ ಇಷ್ಟ ಆಗಿರೋ ಸ್ವೀಟಲ್ಲಿ ಹ್ಯಾಪಿ ಫಾದರ್ಸ್ ಡೇ ಅಂತ ಬರೀತಾರೆ. ಅದನ್ನು ನೋಡಿಬಿಟ್ಟು ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ. ಮಾವ ಈ ಸ್ವೀಟ್ನ ಟೇಸ್ಟ್ ಮಾಡಿ ಅಂತ ಹೇಳಿದ ತಕ್ಷಣ ರಂಗನಾಥ್ ಕೂಡ ತಿಂದ್ಬಿಟ್ಟು ಈ ಸ್ವೀಟು ಸೇಮ್ ನನ್ನ ಫ್ರೆಂಡ್ ಚಂದ್ರು ಮಾಡಿರೋ ರೀತಿನೇ ಇದೆ, ಇದು ಅವ್ನು ಮಾಡಿರೋ ಸ್ವೀಟು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಸೂರ್ಯ ಕೂಡ ಅವ್ರ ಅಪ್ಪಗೋಸ್ಕರ ಅವ್ರ ಫ್ರೆಂಡ್ ಸಿಹಿ ಕಹಿ ಚಂದ್ರುನ ಮನೆ ಕರೆಸಿರ್ತಾನೆ. ಅದನ್ನು ನೋಡಿಬಿಟ್ಟು ರಂಗನಾಥ್ ಅಂತೂ ತುಂಬಾ ಖುಷಿಯಾಗ್ಬಿಡ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.